ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಮಂಗಳೇಶನ ಅಧಿಕಾರ ಮುಕ್ತಾಯವಾದ ನಂತರ ಅಧಿಕಾರಕ್ಕೆ ಬರೋವನೇ ಇಮ್ಮಡಿ ಪುಲಕೇಶಿ. ಇವನ ಅಧಿಕಾರ ಕ್ರಿಸ್ತಶಕ 609 ಪ್ರಾರಂಭ ಆಗ್ತೈತಿ. ಸೊ ಇವನನ್ನ ಚಾಲುಕ್ಯರ ಪ್ರಸಿದ್ಧ ಅರಸ ಅಂತಂದು ಕರೆಯಲಾಗ್ತೈತಿ. ಇವನ ಬಿರುದುಗಳು ಪರಮೇಶ್ವರ, ಪೃಥ್ವಿವಲ್ಲಭ, ದಕ್ಷಿಣ ಪತೇಶ್ವರ, ಸಾಹಸ ರಸಿಕ, ತ್ರಿರಾಷ್ಟ್ರಾಧಿಪತಿ ಎಂಬ ಬಿರುದುಗಳನ್ನ ಹೊಂದಿದ್ದ. ಇವನ ಸೈನಿಕ ಸಾಧನೆಗಳ ಬಗ್ಗೆ ಹೇಳ್ಬೇಕಂದ್ರ ಇವನ ಚಿಕ್ಕಪ್ಪನೊಡನೆ ಯುದ್ಧನ ಸಾರ್ತಾನ. 609ರಾಗ ಚಾಲುಕ್ಯರ ಸಿಂಹಾಸನಕ್ಕಾಗಿ ಇಮ್ಮಡಿ ಪುಲಕೇಶಿ ಮತ್ತು ಮಂಗಳೇಶನೊಡನೆ ಯುದ್ಧ ನಡೀತೈತಿ. ಆ ಯುದ್ಧದಾಗ ಇಮ್ಮಡಿ ಪುಲಕೇಶಿ ತನ್ನ ಚಿಕ್ಕಪ್ಪನಾದಂಥ ಮಂಗಳೇಶನನ್ನ ಯುದ್ಧ ರಣರಂಗದಲ್ಲಿ ಸಾಯಿಸಿ ಅಧಿಕಾರಕ್ಕೆ ಬರ್ತಾನೆ. ಆಮೇಲೆ ರಾಷ್ಟ್ರಕೂಟರ ಸಾಮಂತರಾದಂಥ ಅಪ್ಪಾಯಿಕ ಮತ್ತು ಗೋವಿಂದರನ್ನ ಭೀಮಾ ನದಿಯ ತೀರದಲ್ಲಿ ಸೋಲಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ತನ್ನ ಗುರಿಯನ್ನ ದಕ್ಷಿಣ ಭಾರತದ ಕಡೆಗೆ ತನ್ನ ಗಮನ ಹರಿಸಿ ಏನು ಮಾಡ್ತಾನೆ, ಬನವಾಸಿಯ ಕದಂಬರು, ಅಳುಪರು, ಕೊಂಕಣದ ಮೌರ್ಯರನ್ನ ಸೋಲಿಸ್ತಾನೆ. ನಂತರ ಮುಂದೆ ಸಾಗಿ ಹೋದಾಗ ಪಲ್ಲವರು ದೊರೆಯಾದಂಥ ಮಹೇಂದ್ರ ವರ್ಮ ಅವನ ಜೊತೆ ಯುದ್ಧವನ್ನ ಸಾರ್ತಾನೆ. ಪಲ್ಲಲ್ಲೂರು ಕದನದಲ್ಲಿ ಪಲ್ಲವರ ಮಹೇಂದ್ರ ವರ್ಮನನ್ನ ಭಯಾನಕವಾಗಿ ಸೋಲಿಸ್ತಾನೆ. ಇದನ್ನು ನೋಡಿದಂಥ ಶ್ರೀಲಂಕಾದ ದೊರೆ ಎದರಿ ಪುಲಕೇಶಿಗೆ ಕಪ್ಪ ಕಾಣಿಕೆಯನ್ನ ನೀಡ್ತಾರೆ. ನೀ ಏನು ನಮ್ಮ ಮ್ಯಾಗ ಯುದ್ಧ ಮಾಡೋದು ಬೇಡಪ್ಪ, ನಮ್ಮ ಮ್ಯಾಗ ನಿನ್ನ ಮ್ಯಾಗ ಯುದ್ಧ ಮಾಡೋಷ್ಟು ಏನು ಶಕ್ತಿ ಉಳಿದಿಲ್ಲ, ನೀ ಏನು ಕೇಳ್ತಲ್ಲ, ನೀ ಕೇಳೋಕ್ಕಿಂತ ಮುಂಚೆ ನಾವು ಕೊಟ್ಬಿಡ್ತೀವಿ, ತೊಗೊಂಡೋಗ್ಬಿಡು, ಒಟ್ಟು ನಮ್ಮ ಮ್ಯಾಗ ಯುದ್ಧ ಸಾರಕ್ಕೆ ಹೋಗ್ಬೇಡ ಅಂತಂದು ಒಟ್ಟೆಲ್ಲ ಕೊಟ್ಟು ಅವ್ನು ಕಳಿಸ್ಬಿಡ್ತಾನೆ. ಅದರಿಂದ ಇಮ್ಮಡಿ ಪುಲಕೇಶಿಯ ಘನತೆ ಗೌರವ ಹೆಚ್ಚಿಗೆ ಆಗ್ತೈತಿ. ಗುಜರಾತದ ಮೇಲೆ ದಾಳಿ ಮಾಡಿ ಗುರ್ಜರರು ಮತ್ತು ಪ್ರತಿಹಾರನ ಸೋಲಿಸಿ ಮಾಳವನ್ನ ತನ್ನ ಅಧಿಕಾರಕ್ಕೆ ತಗೊಂಡು ಅಲ್ಲಿ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ್ನ ತನ್ನ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ. ಆದ್ದರಿಂದ ಅವನಿಗೆ ತ್ರಿರಾಷ್ಟ್ರಾಧಿಪತಿ ಎಂಬ ಬಿರುದನ್ನು ನೀಡಲಾಗ್ತದೆ ಅಂತಂದು ಹೇಳಲಾಗ್ತೈತಿ. ದಕ್ಷಿಣ ಭಾರತದ ಮೇಲೆ ದಿಗ್ವಿಜಯವನ್ನು ಸಾಧಿಸಿದ ಪುಲಕೇಶಿಯ ಗಮನ ಉತ್ತರ ಭಾರತದ ಕಡೆಗೆ ಹೋಯಿತು. ಯಾಕಂದ್ರೆ ಇಡೀ ಅಖಂಡ ಭಾರತವನ್ನು ಆಳುವುದು ಅವನ ಗುರಿಯಾಗಿತ್ತು. ಈ ಉತ್ತರ ಭಾರತವನ್ನ ಉತ್ತರ ಪತೇಶ್ವರ ಎಂಬ ಬಿರುದಾಂಕಿತನಾದ ಕನೌಜನ ರಾಜ ಹರ್ಷವರ್ಧನ ಇಡೀ ಉತ್ತರ ಭಾರತವನ್ನ ಆಳ್ತಾ ಇರ್ತಾನೆ. ಈ ಸಮಯದಾಗ ಇಮ್ಮಡಿ ಪುಲಕೇಶಿಯ ಸೈನ್ಯದ ಆಗಮನವನ್ನು ತಿಳಿದಂತ ಹರ್ಷವರ್ಧನ ಸೈನ್ಯ ಯುದ್ಧಕ್ಕೆ ಸಜ್ಜಾಗಿ ನಿಲ್ತೈತಿ. ಇಬ್ಬರು ಘಟಾನುಘಟಿಗಳ ನಡುವೆ ಕ್ರಿಸ್ತಶಕ 630ರಿಂದ 634ರವರೆಗೆ ಯುದ್ಧ ನಡೀತೈತಿ. ನರ್ಮದಾ ನದಿಯ ದಡದ ಮೇಲೆ ಯುದ್ಧ ನಡೆಯುತ್ತೆ. ನರ್ಮದಾ ನದಿಯ ಒಂದು ಕಡೆ ಪುಲಕೇಶಿಯ ಸೈನ್ಯ, ಇನ್ನೊಂದು ಕಡೆ ಹರ್ಷವರ್ಧನ ಸೈನ್ಯ ಬರ್ತಾ ಇರುತ್ತೆ. ಈ ಯುದ್ಧದಲ್ಲಿ ಪುಲಕೇಶಿಗೆ ಜಯಶಾಲಿ ಆಗ್ತಾನೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಯಾಕಂದ್ರ ಪುಲಕೇಶಿಯ ಸೈನ್ಯಕ್ಕಿಂತ 3 ಪಟ್ಟು ದೊಡ್ಡ ಸೈನ್ಯ ಹರ್ಷವರ್ಧನ ಹೊಂದಿದ್ದ. ಆದ್ರೆ ಪುಲಕೇಶಿಯ ಕರ್ನಾಟ ಬಲ ಸೈನ್ಯದ ಯುದ್ಧದ ತಂತ್ರಗಾರಿಕೆಯ ಮುಂದೆ ಹರ್ಷವರ್ಧನ ಸೈನ್ಯ ದಿಕ್ಕೆಟ್ಟು ಹೋಯಿತು. ಇದರಿಂದ ಹರ್ಷವರ್ಧನಿಗೆ ಅಪಾರ ಸೈನ್ಯ ನಷ್ಟವಾಯಿತು. ಇದನ್ನೆಲ್ಲ ನೋಡಿ ಮನಗಂಡಂತ ಹರ್ಷವರ್ಧನ ಹರುಷ ಆಕಾಶಕ್ಕೆ ಹೋಯಿತು. ಇದರಿಂದ ಭಯಗೊಂಡ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯರೊಡನೆ ಒಪ್ಪಂದ ಮಾಡಿಕೊಂಡು ಹರ್ಷವರ್ಧನ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ನೀಡಿದನು. ಅವತ್ತಿನಿಂದ ನರ್ಮದಾ ನದಿ ಅವರ ಸಾಮ್ರಾಜ್ಯದ ಗಡಿಯಾಯಿತು. ಎಂದೆಂದಿಗೂ ಸೋಲನ್ನೇ ಕಾಣದಂತ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ಹೇಳ್ತಾನ, ನೋಡಪ್ಪ, ನಾನೊಬ್ಬನ ಬಲಿಷ್ಠ ರಾಜ ಅಂತ ಅನ್ಕೊಂಡಿದ್ನಿ, ನನಗಿಂತ ಬಲಿಷ್ಠ ನೀ ಅದಿ, ಅದಕ್ಕೆ ನಮ್ಮಿಬ್ಬರ ನಡುವೆ ಯುದ್ಧ ಬೇಡ. ಈ ನರ್ಮದಾ ನದಿ ದಕ್ಷಿಣ ಭಾರತವನ್ನ ನೀನು ಆಳ, ಉತ್ತರ ಭಾರತವನ್ನ ನಾನು ಆಳ್ತೀನಿ. ನಿನ್ನ ಮ್ಯಾಗ ನಾ ಯುದ್ಧ ಮಾಡಂಗ, ನನ್ನ ಮ್ಯಾಗ ನೀವು ಯುದ್ಧ ಮಾಡೋದು ಬೇಡ, ನಾವಿಬ್ಬರು ಪರಸ್ಪರ ಸ್ನೇಹಿತರಾಗಿರೋಣ ಅಂತಂದು ಒಂದು ಒಪ್ಪಂದವನ್ನು ಮಾಡಿಕೊಂಡು ಇಬ್ಬರು ಚೆನ್ನಾಗಿ ಒಂದು ಸ್ನೇಹ ಸಂಬಂಧವನ್ನು ಹೊಂದಿರ್ತಾರೆ ಅಂತಂದು ಹೇಳಲಾಗ್ತೈತಿ. ಆದರೂ ಕೆಲವೊಂದಿಷ್ಟು ವೈವಾಹಿಕತೆಗಳು ಇಲ್ಲಿ ನಮ್ಗೆ ಕೇಳಿ ಬರ್ತವು. ಹರ್ಷವರ್ಧನನ ಆಸ್ಥಾನದ ಕವಿಯಾಗಿದ್ದಂತಹ ಬಾಣಭಟ್ಟ ಹರ್ಷಚರಿತೆ ಎಂಬ ಕೃತಿ ಒಳಗೆ ಬರಿತಾನ, ಹರ್ಷವರ್ಧನಿಗೆ ಜಯ ಆಯ್ತು ಅಂತಂದು ಬಾಣಭಟ್ಟ ಬರಿತಾನ. ಆದ್ರ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿಯಾಗಿದ್ದಂತಹ ರವಿಕೀರ್ತಿ ಇಮ್ಮಡಿ ಪುಲಕೇಶಿಗೆ ಜಯವಾಯಿತು ಅಂತಂದು ಬರಿತಾನ. ಆದ್ರ ತಮ್ಮ ರಾಜರ ಬಗ್ಗೆ ಅವರು ಜಯವಾಯಿತು ಅಂತಂದು ತಮ್ಮ ರಾಜರ ಬಗ್ಗೆ ತಾವು ಹೆಚ್ಚಿಗೆ ಬರ್ಕೊಂತಾರ. ಆದ್ರ ಇವೆಲ್ಲ ಮೂಲಾಧಾರಗಳನ್ನು ನಾವು ನೋಡುವುದಾದ್ರಂದ್ರ ಹುಯೆನ್ ಸಾಂಗ್ ಅವರು ಸಿಯುವಿಕೆ ಎಂಬ ಗ್ರಂಥದಾಗ ಇಮ್ಮಡಿ ಪುಲಕೇಶಿಗೆ ಜಯವಾಯಿತು ಅಂತಂದು ಬರ್ದಿರ್ತಾರೆ. ಹಂಗಾಗಿ ನಮ್ಮ ಕನ್ನಡಿಗ ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ಸೋಲಿಸಿದ್ದಾನೆ ಅಂತಂದು ನಾವು ನಂಬೇಕಾಕೈತಿ. ಆಮೇಲೆ ಏನಾಗ್ತೈತಿ, ಕ್ರಿಸ್ತಶಕ 640ರಿಂದ 641ರಲ್ಲಿ 2ನೇ ಬಾರಿ ಕಂಚಿಯ ಪಲ್ಲವರ ಮೇಲೆ ದಾಳಿಯನ್ನ ಮಾಡ್ತಾನ. ಈ ಸಮಯದಾಗ ಪುಲಕೇಶಿಯ ಆರೋಗ್ಯ ಹದಗೆಟ್ಟಿರ್ತೈತಿ. ಪಲ್ಲವರು ಕೂಡ ಮಹಾನ್ ಪರಾಕ್ರಮಿಗಳಾಗಿದ್ದರು. ಇಮ್ಮಡಿ ಪುಲಕೇಶಿ ತನ್ನ ಸೈನ್ಯದ ಸಮೇತ ಮರಳಿ ತನ್ನ ಸಂಸ್ಥಾನಕ್ಕೆ ಬರುವ ಒಂದು ನಿರ್ಧಾರದಲ್ಲಿದ್ದಾಗ ಪಲ್ಲವರ ದೊರೆಯಾದ 1ನೇ ನರಸಿಂಹವರ್ಮ ತನ್ನ ಬಲಿಷ್ಠ ಮತ್ತು ಬೃಹತ್ತಾದ ಸೈನ್ಯದ ಜೊತೆಗೆ ತನ್ನ ದಂಡನಾಯಕನಾದಂತಹ
ಪರಂಜ್ಯೋತಿಯನ್ನು ಕಳುಹಿಸಿಕೊಡ್ತಾನೆ. ಬಲಿಷ್ಠವಾಗಿದ್ದ ಪರಂಜ್ಯೋತಿಯ ಸೈನ್ಯ ಇಮ್ಮಡಿ ಪುಲಿಕೇಶಿಯ ಸೈನ್ಯವನ್ನು ಸೋಲಿಸಿತು. ಆಗ ಇಮ್ಮಡಿ ಪುಲಿಕೇಶಿಗೆ ಸಹಜವಾಗಿಯೇ ವಯಸ್ಸಾಗಿತ್ತು. ಆದ್ದರಿಂದ ಯುದ್ಧ ಭೂಮಿಯಲ್ಲಿ ವೀರಮರಣ ಹೊಂದಿದನು. ಬದಾಮಿ ಪಲ್ಲವರ ವಶವಾಯಿತು. ಬದಾಮಿಯನ್ನು ಗೆದ್ದುಕೊಂಡಂತಹ 1ನೇ ನರಸಿಂಹವರ್ಮ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸಿ ಬದಾಮಿಯ ಸಂಪತ್ತನ್ನು ಸತತವಾಗಿ ದೋಚಿದರು. ಈ ನರಸಿಂಹವರ್ಮ ಲೂಟಿ ಮಾಡಿದ ಬದಾಮಿಯ ಒಟ್ಟು ಸಂಪತ್ತಿನಲ್ಲಿ ತನ್ನ ದಂಡನಾಯಕನಾದ ಪರಂಜ್ಯೋತಿಗೆ 25% ಭಾಗವನ್ನು ನೀಡಿದನು. ಪುಲಿಕೇಶಿ ಇತರ ದಾಳಿಗಳನ್ನು ನೋಡೋದಾದ್ರೆ ಚೇರ ಚೋಳರ ಪಾಂಡ್ಯರನ್ನು ಸೋಲಿಸಿ ಮತ್ತು ವೆಂಗಿಯನ್ನು ಗೆದ್ದುಕೊಂಡು ಆ ವೆಂಗಿಗೆ ತನ್ನ ತಮ್ಮನಾದಂತಹ ಕುಬ್ಜ ವಿಷ್ಣುವರ್ಧನನ್ನ ವೆಂಗಿಯ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡ್ತಾನೆ. ಅಲ್ಲಿಂದ ವೆಂಗಿ ಚಾಲುಕ್ಯರು ಎಂಬ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಕೈತಿ. ಕ್ರಿಸ್ತಶಕ 637ರಲ್ಲಿ ತಾಣೆ ಬಂದರಿನ ಮೇಲೆ ದಾಳಿ ಮಾಡಿದ ಅರಬ್ಬರನ್ನ ನೌಕಾಪಡೆಯ ಮೂಲಕ ಸೆದೆಬಡಿದು ಸೋಲಿನ ಪಾಠವನ್ನು ಕಲಿಸಿದ್ದು ಕೂಡ ನಮ್ಮ ಹೆಮ್ಮೆಯ ಕನ್ನಡಿಗ. ತನ್ನ ರಾಯಭಾರಿಯನ್ನ ಪರ್ಷಿಯಾ ದೇಶದ ಕುಸ್ರುವಿನ ಆಸ್ಥಾನಕ್ಕೆ ಕಳುಹಿಸಿದ್ದನು. ಆದ್ದರಿಂದ ಕನ್ನಡದ ಕಂಪನ್ನು ಭಾರತದ ಗಡಿಯಾಚೆಯೂ ಕೂಡ ಪಸರಿಸಿದ್ದನು ಎಂದು ಹೇಳಲಾಗುತ್ತದೆ. ಇವನ ಆಸ್ಥಾನಕ್ಕೆ ಕುಸ್ರು ಕೂಡ ತನ್ನ ರಾಯಭಾರಿಯನ್ನ ಕಳುಹಿಸಿದ್ದನು. ಇದರ ಒಂದು ಆಧಾರವನ್ನ ಅಜಂತಾ ಗುಹೆ ಎಂಬ ಚಿತ್ರದಲ್ಲಿ ಕಾಣಬಹುದಾಗಿದೆ. ನಂತರ ಇವನ ಮಗ ಚಂದ್ರಾದಿತ್ಯ ಆಳ್ವಿಕೆಗೆ ಬರ್ತಾನ. ಆಮೇಲೆ ಸ್ವಲ್ಪ ಇವನ ನಿಧನದ ನಂತರ ಬಲಿಷ್ಠವಾದಂಥ ರಾಜರಿಲ್ಲದೆ ಇರೋ ಕಾರಣ ಈ ಬಾದಾಮಿ ಚಾಲುಕ್ಯರ ವಂಶವನ್ನು ಕೆಲವು ಕಾಲ ಒಬ್ಬ ಮಹಿಳೆ ಆಳ್ವಿಕೆಯನ್ನು ಮಾಡ್ತಾಳೆ. ಇಮ್ಮಡಿಯ ಪುಲಿಕೇಶಿಯ ನಿಧನದ ನಂತರ ಬಲಿಷ್ಠವಾದಂತಹ ಅರಸರು ಇಲ್ಲದಿರೋ ಕಾರಣ ಇಮ್ಮಡಿ ಪುಲಿಕೇಶಿಯ ಸೊಸೆಯಾದಂತಹ ವಿಜಯ ಭಟ್ಟಾರಿಕೆ ಕೆಲವು ವರ್ಷಗಳ ಕಾಲ ಬಾದಾಮಿಯನ್ನು ಆಳ್ವಿಕೆ ಮಾಡಿ ನಂತರ ತನ್ನ ಮೈದುನರ ಕೈಗೆ ನೀಡ್ತಾಳೆ ಅಂತಂದು ಹೇಳಲಾಗ್ತೈತಿ. ಸೊ ಇವಳು ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನು ರಚನೆ ಮಾಡ್ತಾಳೆ.